ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 128ನೆಯ ತಿರುನಾಮ ಜನಾರ್ದನಃ. ಮಧುರೈ ನಗರವನ್ನು ವಿಕ್ರಮ ಪಾಂಡ್ಯನ್ ಎಂಬ ಒಳ್ಳೆಯ ರಾಜನು ಆಡಳಿತ ಮಾಡುತ್ತಿದ್ದನು. ಅವನು ಬಹಳ ಜ್ಞಾನಿ ಮತ್ತು ದಯಾಳು ರಾಜನು. ಅವನು ಬಡವರಿಗೆ ಊಟ ಕೊಡುತ್ತಿದ್ದನು ಮತ್ತು ದಾನ ಮಾಡುತ್ತಿದ್ದನು. ತನ್ನ ಜನರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಅವನ ಆಡಳಿತದಲ್ಲಿ ರಾಜ್ಯವು ಬಹಳ ಚೆನ್ನಾಗಿ ಬೆಳೆಯಿತು. ಅವನು ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿದನು. ಉದಾಹರಣೆಗೆ ಕಲ್ಲಳಗರ್, ಕೂಡಳಗರ್ ಮತ್ತು ಮೀನಾಕ್ಷಿ ಅಮ್ಮನ್ ದೇವಸ್ಥಾನ. ಆ ಊರಿನಲ್ಲಿರುವ ಸುಳ್ಳು ಸಾಧುಗಳು ರಾಜನ ಕಠಿಣ ಆಡಳಿತದಲ್ಲಿ ಸಿಲುಕಿದರು. ಆ ಸಾಧುಗಳು ನಿಜವಾದವರಲ್ಲ. ಅವರು ಜನರನ್ನು ಮೋಸ ಮಾಡಿ ಯಜ್ಞ ಮಾಡುತ್ತೇವೆ ಎಂದು ಹೇಳಿ ಅವರ ಹಣವನ್ನು ತೆಗೆದುಕೊಳ್ಳುತ್ತಿದ್ದರು. ರಾಜನ ಭಯದಿಂದ ಆ ಸುಳ್ಳು ಸಾಧುಗಳು ಮಧುರೆಯಿಂದ ಓಡಿ ಹೋಗಲು ಶುರು ಮಾಡಿದರು. ಅದೇ ಸಮಯದಲ್ಲಿ ಕಾಂಚೀಪುರವನ್ನು ಒಬ್ಬ ಪಲ್ಲವ ರಾಜನು ಆಡಳಿತ ಮಾಡುತ್ತಿದ್ದನು. ಅವನು ಮಧುರೈ ರಾಜ್ಯವನ್ನು ಗೆಲ್ಲಬೇಕೆಂದು ಬಯಸಿದನು. ಅವನು ಆ ಸುಳ್ಳು ಸಾಧುಗಳನ್ನು ತನ್ನ ರಾಜ್ಯಕ್ಕೆ ಕರೆಯಿಸಿಕೊಂಡನು. ಅವರಿಗೆ ಹಣ ಕೊಟ್ಟು ವಿಕ್ರಮ ಪಾಂಡ್ಯನನ್ನು ನಾಶ ಮಾಡಬೇಕೆಂದು ಹೇಳಿದನು. ಆ ಸುಳ್ಳು ಸಾಧುಗಳು ಒಂದು ಕೆಟ್ಟ ಯಜ್ಞ ಮಾಡಿದರು. ಆ ಯಜ್ಞದಿಂದ ಒಂದು ದೊಡ್ಡ ಆನೆ ಹುಟ್ಟಿತು. ಅದು ಪರ್ವತದಷ್ಟು ದೊಡ್ಡದು. ಆ ಆನೆ ಮಧುರೈ ಕಡೆಗೆ ಬಂದು ನಾಶ ಮಾಡಲಾರಂಭಿಸಿತು. ಜನರು ತುಂಬ ಭಯಪಟ್ಟು ತಮ್ಮ ರಾಜನ ಬಳಿಗೆ ಓಡಿ ಹೋಗಿ ಸುದ್ದಿ ಹೇಳಿದರು. ವಿಕ್ರಮ ಪಾಂಡ್ಯನು ತನ್ನ ಚತುರಂಗ ಸೇನೆಯನ್ನು ಸಿದ್ಧ ಮಾಡಿಕೊಂಡು ನೇರವಾಗಿ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನಕ್ಕೆ ಹೋದನು. ಅವನು ದೇವಿಗೆ ಪ್ರಾರ್ಥನೆ ಮಾಡಿ ನಮ್ಮ ರಾಜ್ಯವನ್ನು ಕಾಪಾಡಿ ಎಂದು ಬೇಡಿಕೊಂಡನು. ಅದಕ್ಕೆ ದೇವಿ ಮೀನಾಕ್ಷಿ ತನ್ನ ಪತಿ ಸುಂದರೇಶ್ವರನಿಗೆ ತಕ್ಷಣ ವಿಕ್ರಮ ಪಾಂಡ್ಯನ ಜೊತೆ ಹೋಗಿ ನಮ್ಮ ರಾಜ್ಯವನ್ನು ರಕ್ಷಿಸು ಎಂದು ಆದೇಶಿಸಿದಳು. ಸುಂದರೇಶ್ವರನು ಮೇರು ಪರ್ವತವನ್ನು ಬಿಲ್ಲಾಗಿ ಮತ್ತು ವಾಸುಕಿಯನ್ನು ಹಗ್ಗವಾಗಿ ಬಳಸಿಕೊಂಡನು. ಅವನು ನರಸಿಂಹ ಭಗವಂತನನ್ನು ಬಾಣವಾಗಲು ಪ್ರಾರ್ಥಿಸಿದನು. ಏಕೆಂದರೆ ಆ ದೊಡ್ಡ ಆನೆಯನ್ನು ಸೋಲಿಸಲು ಸಿಂಹದಿಂದ ಮಾತ್ರ ಸಾಧ್ಯ. ಬಾಣವನ್ನು ಬಿಡುತ್ತಿದ್ದಂತೆ ಆ ಆನೆ ಅಚಾನಕ್ ನಿಂತು ಕಲ್ಲಾಗಿ ಮಾರ್ಪಟ್ಟಿತು. ಇಂದು ಅದನ್ನು ಮಧುರೆಯಲ್ಲಿ ಯಾನೈ ಮಲೆ ಎಂದು ಕರೆಯುತ್ತಾರೆ. ನರಸಿಂಹ ಭಗವಂತನು ಹತ್ತಿರದ ಗುಹೆಯಲ್ಲಿ ಯೋಗ ನರಸಿಂಹ ರೂಪದಲ್ಲಿ ಉಳಿದನು. ಇಂದು ಕೂಡ ನೀವು ಒತ್ತಕ್ಕಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ದರ್ಶನ ಪಡೆಯಬಹುದು. ಈ ರೀತಿಯಾಗಿ ಭಗವಂತನು ನರಸಿಂಹ ರೂಪದಲ್ಲಿ ತನ್ನ ಭಕ್ತರನ್ನು ಕೆಟ್ಟವರಿಂದ ಕಾಪಾಡಿದನು. ಜನಾರ್ದನ ಎಂದರೆ ಜನಾನ್ ಅರ್ಧ ಇತಿ ಜನಾರ್ದನಃ, ಭಕ್ತರನ್ನು ಕಾಡುವ ಕೆಟ್ಟವರನ್ನು ನಾಶ ಮಾಡುವವನು ಎಂದು ಅರ್ಥ. ನಾವು ಪ್ರತಿದಿನ ಜನಾರ್ದನಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಕೆಟ್ಟವರಿಂದ ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.